ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ 35 ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ಜಿಲ್ಲೆಯ ಒಳ ಹಾಗೂ ಹೊರ ಹೋಗುವ ವ್ಯಕ್ತಿಗಳು ಹಾಗೂ ವಾಹನಗಳ ಮೇಲೆ ನಿಗಾ ವಹಿಸಲಾಗಿದೆ ಎಂದು ಎಸ್ಪಿ ಉಮಾ ಪ್ರಶಾಂತ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂಬ ಉದ್ದೇಶದಿಂದ ಈಗಾಗಲೇ 25 ಜನ ರೌಡಿ ಮತ್ತು ಮತೀಯ ಗುಂಡಗಳನ್ನು ಗಡೀಪಾರು ಮಾಡಲಾಗಿದೆ ಎಂದರು. ಅಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ 2329 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಿದ್ದು 18,400 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣು ಇಡಲಾಗಿದೆ ಎಂದರು. ಈಗಾಗಲೇ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಗಣಪತಿಗಳನ್ನು ಗುರುತಿಸಿದ್ದು ಭದ್ರತೆ ವಹಿಸಲಾಗಿದೆ ಎಂದ ಅವರು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಇದುವರೆಗೆ ಬಂದಿರುವ ಮಾಹಿತಿಯ ಪ್ರಕಾರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 2329 ಗಣಪತಿಗಳನ್ನು ಸಾರ್ವಜನಿಕ ಗಣಪತಿಯನ್ನು ಕೂರಿಸುವಂತಹ ಮಾಹಿತಿ ಬಂದಿದೆ. ಈಗಾಗಲೇ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮನ್ನು ಕೂಡ ಎಲ್ಲ ಕಡೆ ಮಾಡಿದ್ದೇವೆ. ಆ ಒಂದು ಗಣಪತಿಯಲ್ಲಿ 14 ಸೂಕ್ಷ್ಮ ಮತ್ತು 14 ಅತಿ ಸೂಕ್ಷ್ಮ 54 ಉಳಿದವು ಸಾಮಾನ್ಯ ಅಂತ ಹೇಳಿ ನಾವೊಂದು ಕ್ಯಾಟಗರಿಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಬಂದೋಬಸ್ತನ್ನು ಕೂಡ ಕೊಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಕಡೆ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅನಿಸಿದೆ ಅಲ್ಲಿ ಎಲ್ಲ ಕೂಡ ನಾವು ರೂಟ್ ಮಾರ್ಚ್ಗಳನ್ನು ಕೂಡ ನಾವು ಎಲ್ಲ ಕಡೆ ಮಾಡಿದ್ದೇವೆ. ಅದಲ್ಲದೆ ಪ್ರತಿ ಠಾಣಾ ಮಟ್ಟದಲ್ಲಿ, ಪೊಲೀಸ್ ಠಾಣಾ ಮಟ್ಟದಲ್ಲಿ ಮೀಟಿಂಗ್ ಆಗಿರ್ಬೋದು, ಬೀಟ್ ಮಟ್ಟದಲ್ಲಿ ಮೀಟಿಂಗು, ಉಪವಿಭಾಗ ಮಟ್ಟದಲ್ಲಿ ನಾನೇ 3 ಉಪವಿಭಾಗಗಳಿಗೆ ಹೋಗಿ ಪರ್ಸ್ನಲಿ ಮೀಟಿಂಗ್ ಮಾಡಿದ್ದೀನಿ. ಅದಲ್ಲದೆ ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಆರ್ಗನೈಸರ್ಸ್ಗೆ ಕೂಡ ಇದ್ರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಕೂಡ ನಾವು ಹೇಳಿದ್ದೇವೆ. ಈಗಾಗಲೇ ನಾವು CCTV ಏನು ಎಲ್ಲ ಮಾರ್ಗಗಳಲ್ಲಿ ಇದೆ ಅಥವಾ ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೆ, ನಮ್ಮ CCMS ಅಲ್ಲಿ ಅದನ್ನು ಕೂಡ CCTNS ಅಲ್ಲಿ ನಾವು ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಈಗಾಗಲೇ 18,000+ ಕ್ಯಾಮ್ರಾಸ್ ಆಗಿದೆ. ಇನ್ನೂ ಕೂಡ ಅದು ಕಂಟಿನ್ಯೂ ಇದೆ. ಅದಲ್ಲದೆ ನಮ್ಮ ಮಾರ್ಗ ಮಧ್ಯದಲ್ಲಿ ಎಲ್ಲೆಲ್ಲಿ ಇಲ್ಲ, ಸಿಟಿಯಲ್ಲಿ ಸುಮಾರು ಒಂದು 200 ಕ್ಯಾಮ್ರಾಗಳನ್ನು ಹಾಕಿಸ್ತಾ ಇದ್ದೀವಿ. ಚನ್ನಗಿರಿ ಮತ್ತು ಅಲ್ಲಿ ಕೂಡ 150 ಕ್ಯಾಮ್ರಾಗಳನ್ನು ಹಾಕಿಸ್ಲಿಕ್ಕೆ ಸ್ಥಳೀಯ ಪ್ರಾಧಿಕಾರಗಳಿಗೆ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದು ಅವರು ಕೂಡ ಹಾಕಿಸ್ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದಲ್ಲದೆ ಆರ್ಗನೈಸರ್ಸ್ಗೆ ಕೂಡ ಕರೆದು ಮೀಟಿಂಗ್ ಮಾಡಿದ್ದೇವೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆದರೆ ನೀವೇ ನೇರ ಜವಾಬ್ದಾರಿ ಆಗ್ತೀರಾ. ಗಣೇಶ ತಂದ ದಿವಸ ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಆಗುವವರೆಗೆ ಅಂದರೆ ಅದು ಪ್ರತಿಯೊಂದು ಪೆಂಡಾಲ ಸಂರಕ್ಷಣೆ ಇರ್ಬೋದು, ಸುರಕ್ಷತೆ ಇರಬಹುದು, ಮತ್ತು ಪ್ರೊಸೆಷನಲ್ಲಿ ಹೋದಾಗ ಎಲ್ಲ ರೀತಿಯಾದಂತಹ ನಾವು ಏನೇನು ನಿರ್ದೇಶನ ಕೊಟ್ಟಿದ್ದೀವಿ ಅದನ್ನು ಫಾಲೋ ಮಾಡುವಂಥದ್ದಾಗಿರ್ಬೋದು. ಅದ್ರ ಬಗ್ಗೆ ಕೂಡ ಕಟ್ಟುನಿಟ್ಟಿನವಾಗಿ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಅದಲ್ಲದೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊವೊಕೇಟಿವ್ ಆಗಿರುವಂತಹ ಮೆಸೇಜಸ್ ಅಥವಾ ಆಕ್ಷೇಪಣಕಾರಿಯಾದಂತಹ ಹೇಳಿಕೆ ಆಗಿರಬಹುದು, ಯಾವುದೇ ಪೋಸ್ಟನ್ನು ಹಾಕುವಂಥದ್ದಾಗಿರಬಹುದು, ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಕಟ್ಟುನಿಟ್ಟಿನ ನಿಗಾವನ್ನು ವಹಿಸಿದ್ದೇವೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಹಾಗಾಗಿ ಯುವಕರಲ್ಲಿ ಪದೇ ಹೇಳ್ತಾ ಇದ್ದೀವಿ, ತಾವು ಈ ಥರ ಯಾವುದೇ ಆಕ್ಷೇಪಾರ್ಹವಾದಂತಹ ಪೋಸ್ಟ್ಗಳನ್ನಂಥ ಹೇಳಿಕೆಗಳನ್ನು ಅಥವಾ ಕೆಲವು ರೀಲ್ಸ್ ಮಾಡಿ ಬಿಡುವಂಥದ್ದನ್ನು ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ನಾವು ಸ್ವಯಂ ದೂರನ್ನು ನಿರ್ದಾಕ್ಷಿಣ್ಯವಾಗಿ ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ಯಾರ್ಯಾರು ಈ ಥರ ಆ್ಯಕ್ಟಿವ್ ಆಗಿದ್ದಾರೆ, ಈ ಥರ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಈ ಹಿಂದೆ, ಅವ್ರ ಮೇಲೆ ಕೂಡ ನಿಗಾ ವಹಿಸಿದ್ದೇವೆ. ನಮ್ಮಲ್ಲಿ ಏನು ರೌಡಿ ಶೀಟರ್ಸ್ ಅಂತ ಇದ್ದಾರೆ, ಕಮ್ಯುನಲ್ ಗೂಂಡರ್ಸ್ ಅಂತ ಇದ್ದಾರೆ, ಅವ್ರ ಮೇಲೆ ಕೂಡ ಈಗಾಗಲೇ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಅಂತ ಹೇಳ್ತಾರೆ ಅದು ಕೂಡ ಮಾಡಿಸಿ ಬಾಂಡ್ ಓವರ್ ಕೂಡ ಮಾಡಿಸಿದ್ದೇವೆ. ಇದುವರೆಗೆ 25 ಜನಕ್ಕೆ ಕೂಡ ಗಡೀಪಾರನ್ನು ಕೂಡ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳವರಿಗೆ ಕಳಿಸಿ ಅದು ಆದೇಶಗಳು ಕೂಡ ಆಗಿದೆ. ಅದಲ್ಲದೆ ಈಗ ಮತ್ತೆ ಚೆಕ್ ಪೋಸ್ಟ್ ಎಲ್ಲೆಲ್ಲಿ ಬೇಕು ಅಂದು ಕೂಡ ಚೆಕ್ ಪೋಸ್ಟನ್ನು ಕೂಡ ಶುರು ಮಾಡಿದ್ದೀವಿ. ಒಟ್ಟಾರೆಯಾಗಿ ನಾವು ಈ ಒಂದು ಗಣೇಶ ಹಬ್ಬ ಇರ್ಬೋದು ಅಥವಾ ಈದ್ ಮಿಲಾದ್ ಕೂಡ ಜೊತೆಯಲ್ಲೇ ಬರ್ತಾ ಇದೆ. ಸೆಪ್ಟೆಂಬರ್ 5ನೇ ತಾರೀಕು ಅಂದರೆ 10ನೇ ದಿವಸ ಬರ್ತದೆ. ಹಾಗಾಗಿ ಎಲ್ಲ ರೀತಿಯಾದಂತಹ ಬಂದೋಬಸ್ತನ್ನು ಮಾಡಿದ್ದೇವೆ. ಎಲ್ಲ ರೀತಿಯ ಮೀಟಿಂಗ್ ಕೂಡ ಆಗಿದೆ. ಏನೇನು ನಿರ್ದೇಶನಗಳು ಬೇಕು ಅದನ್ನು ಕೂಡ ನಾವು ಕೊಟ್ಟಿದ್ದೇವೆ. ಫ್ಲೆಕ್ಸಸ್, ಬಂಟಿಂಗ್, ಬ್ಯಾನರ್ಸ್ ಕಟ್ಟೋದ್ರ ಬಗ್ಗೆ ಕೂಡ ನಮ್ಮಲ್ಲಿ ಹಿಂದೆ ಏನು ಸಣ್ಣ ಪುಟ್ಟ ಕ್ಲಾಶಸ್ ಆಗ್ತಾಯಿತ್ತು. ಈ ಹಿಂದೆ ಹಳೇದಿದ್ದರೆ ಈಗಾಗಲೇ ಪ್ರಾಧಿಕಾರಗಳಿಗೆ ತಿಳಿಸಿ ಅದನ್ನು ತೆರವುಗೊಳಿಸುವ ಕೆಲಸ ಕೂಡ ಆಗಿದೆ. ಹೊಸದಾಗಿ ಕಟ್ಟಬೇಕಾದ್ರೆ ಕೂಡ ಸಂಬಂಧಪಟ್ಟವರಿಂದ ಅನುಮತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲೂ ಕೂಡ ಇದ್ರ ಬಗ್ಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ತಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅಥವಾ ಸಣ್ಣ ಪುಟ್ಟ ಇಶ್ಯೂ ಆಗ್ತಾ ಇದೆ, ಪ್ರತಿಯೊಬ್ಬ ಆಯೋಜಕರಿಗೆ ಅಥವಾ ನಮ್ಮ ಬೀಟ್ ಮೆಂಬರ್ಸ್ ಏನಂತ ಇದ್ದೀವಿ, ನಮ್ಮ ಮತ್ತು ಪಡೆಗಳಿದೆ, ನಮ್ಮದು ಮಿತ್ರ ಪಡೆ ಇರಬಹುದು, ಜಂಟಿ ಕೈಗಳು, ಅವ್ರಗಳ ಮೂಲಕ ಕೂಡ ಎಲ್ಲ ರೀತಿಯಿಂದ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ.